ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ರಾಜ್ಯಸಭಾ ಆಯ್ಕೆಯ ಚುನಾವಣೆ ನಂತರ ಫಲಿತಾಂಶ ಆದ ನಂತರ ಕಾಂಗ್ರೆಸ್ಸಿನ ನಾಸೀರ್ ಹುಸೇನ್ ಎಂಬ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಅದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾದಂಥ ಘೋಷಣೆಗಳನ್ನು ಕೂಗಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಭಾರತದ ಸಂವಿಧಾನ ವಿರೋಧಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅನಿಸ್ತದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ಇರಬೇಕಾದ್ರೆ ಒಬ್ಬ ರಾಜ್ಯಸಭಾ ಸದಸ್ಯರ ಹಿಂಬಾಲಕರು ಪಾಕಿಸ್ತಾನ ಪರವಾದ ಘೋಷಣೆಯನ್ನು ಕೂಗ್ತಾರಂದರೆ ಕಾಂಗ್ರೆಸ್ಸಿನ ಆಡಳಿತದ ಅಧೋಗತಿಯನ್ನು ಇದು ತೋರಿಸ್ತದೆ. ಕಾಂಗ್ರೆಸ್ ಸರ್ಕಾರ ನನಗನ್ಸೋ ಮಟ್ಟಿಗೆ ತಾವು ಅಧಿಕಾರದಲ್ಲಿರಬೇಕು, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಭ್ರಷ್ಟಾಚಾರದ ಆಡಳಿತವನ್ನು ನಡೆಸಬೇಕು, ನಿರಂತರವಾಗಿ ಅಧಿಕಾರಕ್ಕೆ ಇರಬೇಕಂದ್ರೆ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇದ್ದಾರೆ ಅನ್ನೋದಕ್ಕೆ ಇದೊಂದು ನಿನ್ನೆಯ ಘಟನೆ ಖಂಡಿತವಾಗಿ ಕಾರಣ ಅಂಥೇಳಿ ನಾನು ಜನರಿಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂಥೇಳಿ ಅಂದ್ಕೊಳ್ತೇನೆ. ಭಾರತದ ವಿರೋಧಿ ನೀತಿಯನ್ನು ಭಾರತದ ನೆಲದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯ ಅನ್ನವನ್ನು ತಿಂದು ಭಾರತದ ಪರವಾಗಿ ಇರೋದನ್ನು ಬಿಟ್ಟು ಅದು ಒಂದು ಸಂವಿಧಾನದ ಘನತೆ, ಒಂದು ನಮ್ಮ ಘನತೆ, ನಮ್ಮ ದೇವರ ಮನೆ ಅಂತೇನೆ ನಾವು ಇವತ್ತು ವಿಧಾನಸೌಧವನ್ನು ಹೇಳ್ತೇವೆ. ಆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಘೋಷಣೆಯನ್ನು ಕೂಗ್ತಾರಂದರೆ ನಿಜವಾಗ್ಲೂ CM ಅವರು ಇದಕ್ಕೆ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಮತ್ತು ರಾಜ್ಯಪಾಲರು ಸರ್ಕಾರವನ್ನು ವಜಾಗೊಳಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಖಂಡಿತವಾಗಿ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಅತ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.